Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಡಿಸಿಎಂ ಹುದ್ದೆ ಸೃಷ್ಟಿ ವಿಚಾರಕ್ಕೆ ಚರ್ಚೆ ನಾನು ಹೇಳಿದ್ದೀನಿ ಸಿಎಂ ಒಬ್ರಿಗೆ ಮಾಡಿ ಎಲ್ಲರಿಗೂ ಡಿಸಿಎಂ ಮಾಡಿಬಿಡಿ. ಅದರಿಂದ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಪಕ್ಷಕ್ಕೆ ಒಳ್ಳೇದಾಗುತ್ತೆ, ಸಮುದಾಯಗಳಿಗೆ ಒಳ್ಳೇದಾಗುತ್ತೆ. ಮಾಡಲಿ, ಹೈಕಮಾಂಡಿಗೆ ಬಿಟ್ಟಿದ್ದು. ನೀವು ಡಿಸಿಎಂ ಅಲ್ಲ ಸಿಎಮ್ಮು ಕೇಳ್ಬೋದು ಅಂತ ಹೇಳಿದ್ದೀವಲ್ಲ, ಆದರೆ ಯಾವ ವೇದಿಕೆ ಮೇಲೆ ಕೇಳಬೇಕು, ಎಲ್ಲಿ ಕೇಳಬೇಕು? ಈಗ ನಾನು ಬಂದು ಇಲ್ಲಿ ನಿಮ್ಮ ಹತ್ರ ಕೇಳಿದ್ರೆ ನನಗೆ ಸಿಎಂ ಮಾಡಿ, ಡಿಸಿಎಂ ಮಾಡಿ, ಮಂತ್ರಿ ಮಾಡಿ ಅಂದರೆ ಆಗುತ್ತಾ ಸರ್? ಹೈಕಮಾಂಡ್ ಹತ್ರ ಹೋಗಬೇಕು, ಅಲ್ಲಿ ಕೇಳಬೇಕು. ಇಲ್ಲಿ ಸುಮ್ಮನೆ ನಮಗೆ ಮ್ಯಾಂಡೇಟ್ ಸಿಕ್ಕಿರೋದು ಯಾವುದಕ್ಕೆ? ಜನರಿಗೆ ಕೆಲಸ ಮಾಡೋಕ್ಕೆ. ಜವಾಬ್ದಾರಿ ಸಿಕ್ಕಿದೆ ಅಲ್ಲ, ನಾವು ಮಂತ್ರಿ ಆಗಿದ್ದೀನಿ. ನನ್ನ ಇಲಾಖೆನಲ್ಲಿರುವಂಥ ಎಲ್ಲ ಯೋಜನೆ ಜನರಿಗೆ ತಲುಪಿಸೋದು ಮತ್ತು ಅಧಿಕಾರ ಹಂಚೋದು ಫಸ್ಟ್ ಕಾರ್ಯಕರ್ತರಲ್ಲಿ ಹಂಚ್ಬೇಕು. ನಾವು ಅವರಿಂದ ತಾನೇ ನಾವಿರೋದು. ಕಾರ್ಯಕರ್ತರಿರ್ಬೋದು, ನಮ್ಮ ಸ್ಥಳೀಯ ಮುಖಂಡರಿರ್ಬೋದು. ಅದಾದಮೇಲೆ ನಮ್ಮ ಸರಣಿ ಇದೆ. ನಮಗಾಗಲೇ ಜನರ ಆಶೀರ್ವಾದ ಮಾಡಿದ್ದಾರೆ, ಪಕ್ಷನೂ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮ ಬೇಡಿಕೆ ಏನಾದರೂ ಇರಲಿ, ಎಲ್ಲಿ ಯಾವ ವೇದಿಕೆಯಲ್ಲಿ ಕೇಳಬೇಕು ಅದು ಕೇಳಿದ್ರೆ ಸೂಕ್ತ ಅಂತ ಅಷ್ಟೇ. ರಾಹುಲ್ ಗಾಂಧಿ ಅವರು ಅದು ಭಾಳ ಒಳ್ಳೆ ಕೊನೆಗೂ ನಮ್ಮ ಪಾರ್ಲಿಮೆಂಟ್ನಲ್ಲಿ ಏನು ಒಂದು ಜನರ ಧ್ವನಿಯನ್ನು ನಾವು ಕೇಳ್ಬೋದು. ಜನರ ಇಶ್ಯೂಸ್ ಬಗ್ಗೆ ಚರ್ಚೆ ಆಗ್ಬೋದು. ಇಲ್ಲದ್ರೆ ಮುಂಚೆ ಏನಾಗ್ತಾಯಿತ್ತು, ಬರೀ ಮೋದಿಯವರ ಗುಣಗಾನ ಆಗ್ತಾಯಿತ್ತು. ವಿರೋಧ ಪಕ್ಷದವರಿಗೆಲ್ಲ ಹೊರಗೆ ಹಾಕಿ ಎಲ್ಲ ಎಂ ಪಿಸ್ಗಳಿಗೆ ಡಿಸ್ಕ್ವಾಲಿಫೈ ಮಾಡೋದು, ಹೊರಗೆ ಹಾಕೋದು, ಮತ್ತು ಬಿಲ್ಗಳು ತಂದು ಪಾಸ್ ಮಾಡೋದು, ಅವೆಲ್ಲ ನಡೀತಾ ಇತ್ತು. ಕೊನೆ ಪಕ್ಷ ನಮಗೆ ಇವಾಗ ಜನರ ಧ್ವನಿಯನ್ನು ನಾವು ಕೇಳಲಿಕ್ಕೆ ಆಗ್ತದೆ. ಮತ್ತು ರಾಹುಲ್ ಗಾಂಧಿ ಅವರು ಹಲವಾರು ವರ್ಷ ಕನ್ಯಾಕುಮಾರಿಯಿಂದ ಕಾಶ್ಮೀರಿಗೆ ಭಾರತ್ ಜೋಡೋ ಮಾಡಿ, ಗುವಾಹಟಿ ನಾರ್ತ್ ಈಸ್ಟಿಂದ ಇಟ್ಕೊಂಡು ಗುಜರಾತ್ ತನಕನೂ ಭಾರತ್ ಜೋಡೋ ಮಾಡಿ ಜನರ ಜೊತೆ ಭಾಳ ಸಮೀಪವಾಗಿ ಕಾರ್ಮಿಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಯುವಕರಿರ್ಬೋದು, ಮಹಿಳೆಯರಿರ್ಬೋದು, ಇವರೆಲ್ಲರ ಜೊತೆ ಚರ್ಚೆ ಮಾಡಿದ್ದಾರೆ. ಸೊ ಒಂದು ಇಡೀ ಭಾರತದ ದೇಶದ ಏನು ಸಮಸ್ಯೆಗಳಿದೆ ಜನರಿಂದನೇ ಕೇಳಿರೋದು. ಅವರು ಇವಾಗ ಜನರ ಪ್ರತಿನಿಧಿಯಾಗಿ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಇದು ಒಂದು ಒಳ್ಳೆ ಬೆಳವಣಿಗೆ ಪ್ರಜಾಪ್ರಭುತ್ವಕ್ಕೆ. ಡಿಸಿಎಂ ಹುದ್ದೆ ಸೃಷ್ಟಿ ವಿಚಾರಕ್ಕೆ ಚರ್ಚೆ ನಾನು ಹೇಳಿದ್ದೀನಿ ಸಿಎಂ ಒಬ್ರಿಗೆ ಮಾಡಿ ಎಲ್ಲರಿಗೂ ಡಿಸಿಎಂ ಮಾಡಿಬಿಡಿ. ಅದರಿಂದ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಪಕ್ಷಕ್ಕೆ ಒಳ್ಳೇದಾಗುತ್ತೆ, ಸಮುದಾಯಗಳಿಗೆ ಒಳ್ಳೇದಾಗುತ್ತೆ. ಮಾಡಲಿ, ಹೈಕಮಾಂಡಿಗೆ ಬಿಟ್ಟಿದ್ದು. ನೀವು ಡಿಸಿಎಂ ಅಲ್ಲ ಸಿಎಮ್ಮು ಕೇಳ್ಬೋದು ಅಂತ ಹೇಳಿದ್ದೀವಲ್ಲ, ಆದರೆ ಯಾವ ವೇದಿಕೆ ಮೇಲೆ ಕೇಳಬೇಕು, ಎಲ್ಲಿ ಕೇಳಬೇಕು? ಈಗ ನಾನು ಬಂದು ಇಲ್ಲಿ ನಿಮ್ಮ ಹತ್ರ ಕೇಳಿದ್ರೆ ನನಗೆ ಸಿಎಂ ಮಾಡಿ, ಡಿಸಿಎಂ ಮಾಡಿ, ಮಂತ್ರಿ ಮಾಡಿ ಅಂದರೆ ಆಗುತ್ತಾ ಸರ್? ಹೈಕಮಾಂಡ್ ಹತ್ರ ಹೋಗಬೇಕು, ಅಲ್ಲಿ ಕೇಳಬೇಕು. ಇಲ್ಲಿ ಸುಮ್ಮನೆ ನಮಗೆ ಮ್ಯಾಂಡೇಟ್ ಸಿಕ್ಕಿರೋದು ಯಾವುದಕ್ಕೆ? ಜನರಿಗೆ ಕೆಲಸ ಮಾಡೋಕ್ಕೆ. ಜವಾಬ್ದಾರಿ ಸಿಕ್ಕಿದೆ ಅಲ್ಲ, ನಾವು ಮಂತ್ರಿ ಆಗಿದ್ದೀನಿ. ನನ್ನ ಇಲಾಖೆನಲ್ಲಿರುವಂಥ ಎಲ್ಲ ಯೋಜನೆ ಜನರಿಗೆ ತಲುಪಿಸೋದು ಮತ್ತು ಅಧಿಕಾರ ಹಂಚೋದು ಫಸ್ಟ್ ಕಾರ್ಯಕರ್ತರಲ್ಲಿ ಹಂಚ್ಬೇಕು. ನಾವು ಅವರಿಂದ ತಾನೇ ನಾವಿರೋದು. ಕಾರ್ಯಕರ್ತರಿರ್ಬೋದು, ನಮ್ಮ ಸ್ಥಳೀಯ ಮುಖಂಡರಿರ್ಬೋದು. ಅದಾದಮೇಲೆ ನಮ್ಮ ಸರಣಿ ಇದೆ. ನಮಗಾಗಲೇ ಜನರ ಆಶೀರ್ವಾದ ಮಾಡಿದ್ದಾರೆ, ಪಕ್ಷನೂ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮ ಬೇಡಿಕೆ ಏನಾದರೂ ಇರಲಿ, ಎಲ್ಲಿ ಯಾವ ವೇದಿಕೆಯಲ್ಲಿ ಕೇಳಬೇಕು ಅದು ಕೇಳಿದ್ರೆ ಸೂಕ್ತ ಅಂತ ಅಷ್ಟೇ. ರಾಹುಲ್ ಗಾಂಧಿ ಅವರು ಅದು ಭಾಳ ಒಳ್ಳೆ ಕೊನೆಗೂ ನಮ್ಮ ಪಾರ್ಲಿಮೆಂಟ್ನಲ್ಲಿ ಏನು ಒಂದು ಜನರ ಧ್ವನಿಯನ್ನು ನಾವು ಕೇಳ್ಬೋದು. ಜನರ ಇಶ್ಯೂಸ್ ಬಗ್ಗೆ ಚರ್ಚೆ ಆಗ್ಬೋದು. ಇಲ್ಲದ್ರೆ ಮುಂಚೆ ಏನಾಗ್ತಾಯಿತ್ತು, ಬರೀ ಮೋದಿಯವರ ಗುಣಗಾನ ಆಗ್ತಾಯಿತ್ತು. ವಿರೋಧ ಪಕ್ಷದವರಿಗೆಲ್ಲ ಹೊರಗೆ ಹಾಕಿ ಎಲ್ಲ ಎಂ ಪಿಸ್ಗಳಿಗೆ ಡಿಸ್ಕ್ವಾಲಿಫೈ ಮಾಡೋದು, ಹೊರಗೆ ಹಾಕೋದು, ಮತ್ತು ಬಿಲ್ಗಳು ತಂದು ಪಾಸ್ ಮಾಡೋದು, ಅವೆಲ್ಲ ನಡೀತಾ ಇತ್ತು. ಕೊನೆ ಪಕ್ಷ ನಮಗೆ ಇವಾಗ ಜನರ ಧ್ವನಿಯನ್ನು ನಾವು ಕೇಳಲಿಕ್ಕೆ ಆಗ್ತದೆ. ಮತ್ತು ರಾಹುಲ್ ಗಾಂಧಿ ಅವರು ಹಲವಾರು ವರ್ಷ ಕನ್ಯಾಕುಮಾರಿಯಿಂದ ಕಾಶ್ಮೀರಿಗೆ ಭಾರತ್ ಜೋಡೋ ಮಾಡಿ, ಗುವಾಹಟಿ ನಾರ್ತ್ ಈಸ್ಟಿಂದ ಇಟ್ಕೊಂಡು ಗುಜರಾತ್ ತನಕನೂ ಭಾರತ್ ಜೋಡೋ ಮಾಡಿ ಜನರ ಜೊತೆ ಭಾಳ ಸಮೀಪವಾಗಿ ಕಾರ್ಮಿಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಯುವಕರಿರ್ಬೋದು, ಮಹಿಳೆಯರಿರ್ಬೋದು, ಇವರೆಲ್ಲರ ಜೊತೆ ಚರ್ಚೆ ಮಾಡಿದ್ದಾರೆ. ಸೊ ಒಂದು ಇಡೀ ಭಾರತದ ದೇಶದ ಏನು ಸಮಸ್ಯೆಗಳಿದೆ ಜನರಿಂದನೇ ಕೇಳಿರೋದು. ಅವರು ಇವಾಗ ಜನರ ಪ್ರತಿನಿಧಿಯಾಗಿ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಇದು ಒಂದು ಒಳ್ಳೆ ಬೆಳವಣಿಗೆ ಪ್ರಜಾಪ್ರಭುತ್ವ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.